ಕುಡಿಯುವ ನೀರಿಗಾಗಿ ಧರಣಿ ಸತ್ಯಾಗ್ರಹಕ್ಕೂ ಸಿದ್ಧ ಶಾಸಕ ಪ್ರಭು ಚವ್ಹಾಣ್. ಆವೃತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕಾಗಿ ಸಾಕಷ್ಟು ಪರಿಶ್ರಮ ವಹಿಸಿ ಜಲಜೀವನ್ ಮಿಷನ್ ಯೋಜನೆಯಡಿ ಸುಮಾರು 200 ಕೋಟಿ ಅನುದಾನ ತರಲಾಗಿದೆ. ಕೆಲಸ ಕಳಪೆಯಾಗಿ ಮಾಡುತ್ತಿದ್ದು ಕೂಡಲೇ ಸರಿಪಡಿಸಬೇಕು, ಇಲ್ಲವಾದಲ್ಲಿ ಶಿಕ್ಷೆ ಎದುರಿಸಲು ಸಿದ್ಧರಿರಬೇಕು ಎಂದು ಆವೃತ್ತಿ ಶಾಸಕ ಪ್ರಭು ಬಿ ಚವ್ಹಾಣ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬಾವಲಗಾಂವ್, ನಂದಿ ಬಿಜಲಾಂಗಾಂವ್ ಸೇರಿದಂತೆ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಿಲ್ಲ. ಔರಾದ್ ಮತಕ್ಷೇತ್ರದ ಪ್ರತಿಯೊಂದು ಶಾಲೆಯಲ್ಲಿ ಕಡ್ಡಾಯವಾಗಿ ಕನ್ನಡ ಶಿಕ್ಷಕರನ್ನು ನಿಯೋಜಿಸಬೇಕು. ಸರ್ಕಾರಿ ಶಾಲೆಗಳ ಶಿಕ್ಷಕರು ಸರಿಯಾಗಿ ಶಾಲೆಗೆ ಹೋಗುತ್ತಿಲ್ಲ, ಸಮಯಕ್ಕಿಂತ ಮುಂಚಿತವಾಗಿ ಮನೆಗೆ ಹೋಗುತ್ತಿದ್ದಾರೆ. ಹೀಗಾದರೆ ಜನತೆ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಹೇಗೆ ಕಳುಹಿಸಲು ಸಾಧ್ಯ? ಶಿಕ್ಷಣದ ಅಭಿವೃದ್ಧಿ ಆಗುವುದಾದರೂ ಹೇಗೆ ಎಂದು ಖಡಕ್ ಆಗಿ ಪ್ರಶ್ನಿಸಿದರು. ಇನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದೆ. ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ನೇಮಕಾತಿಯಲ್ಲಿ ಬಹಳಷ್ಟು ಅಕ್ರಮವಾಗಿದೆ. ಅರ್ಜಿದಾರರಿಂದ ಲಕ್ಷಾಂತರ ಹಣವನ್ನು ವಸೂಲಿ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. ಕಚೇರಿಯನ್ನು ಬ್ರೋಕರ್ಗಳ ಅಡ್ಡ ಮಾಡಿದ್ದಾರೆಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ನೇಮಕಾತಿಯನ್ನು ರದ್ದುಪಡಿಸಿ ಪುನಃ ನಡೆಸಬೇಕೆಂದು ಸೂಚಿಸಿದರು. ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ತೋಟಗಾರಿಕೆ, ಆರೋಗ್ಯ, ರೇಷ್ಮೆ, ಅರಣ್ಯ, ಪಂಚಾಯತ್ ರಾಜ್, ಇಂಜಿನಿಯರಿಂಗ್, ಲೋಕೋಪಯೋಗಿ, ಜೆಸ್ಕಾಂ, ಹಿಂದುಳಿದ ವರ್ಗಗಳ ಕಲ್ಯಾಣ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ರಾಜಯ್ಯ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರಾದ್. ಪ್ಲೇ ಗ್ರೌಂಡ್ ಮಾಡ್ರಿ, ಸ್ಕೂಲ್ಗೆ ಕಂಪೌಂಡ್ ಮಾಡ್ರಿ, ಆಮೇಲೆ ಶೌಚಾಲಯ ಮಾಡ್ರಿ, ನೀರಿನ ವ್ಯವಸ್ಥೆ ಮಾಡ್ರಿ. ಒಂದು 50 ಸ್ಕೂಲ್ಗೆ ನೀರಿನ ವ್ಯವಸ್ಥೆ ಇಲ್ಲ. ಏನ್ ಮಾಡ್ಬೇಕು? ಸಣ್ಣ ನಾವೇ ಬೇಕು. 50 ಲಕ್ಷ ನಾವೇ ಮಾಡ್ಬೇಕು, 50,000 ನಾವೇ ಮಾಡ್ಬೇಕಾ? ಎಲ್ಲ ನಮಗೆ ಹೇಳ್ತಾರೆ. ಗ್ರಾಮ ಪಂಚಾಯತ್ ಕೆಲಸ ನಮ್ಗೆ ಹೇಳ್ತಾರೆ, ಸ್ಕೂಲ್ ಕೆಲಸ ನಮ್ಗೆ ಹೇಳ್ತಾರೆ, MLA ಕೆಲಸ ಸಣ್ಣ ಕೆಲಸ ನಾವೇ ಮಾಡ್ಬೇಕು. ಇಲ್ಲ ಯಾವ ಸ್ಕೂಲ್ಗೆ ಪಟ್ಟಿಲ್ಲ, ಯಾವ ಸ್ಕೂಲ್ಗೆ ಸರಿ ಇಲ್ಲ ನೋಡ್ರಿ, ನಮ್ಮ ಪಂಚಾಯತ್ ಮೆಷನ್ ಮಾಡ್ರಿ, ಮಾಡ್ರಿ. ಹಾಗೆ ಮಾಡ್ತಾ ಇಲ್ಲ ಸರ್. ನಮ್ಮಲ್ಲಿ ಮೇಡಮ್ ನಾನು ಹೋದ ಸರ್ತಿ ಮೀಟಿಂಗ್ ಹೇಳಿದ್ದೇವೆ ನಾವು ಅವ್ರು ಸರಿಯಾಗಿ ಕೆಲಸ ಮಾಡಲ್ಲ. ವಿಡಿಯೋ ಬಿಡ್ರಿ, ಸ್ಕೂಲ್ ಊರಿನ ಹೊಡೆದವ ಊರಿನ ವಿಡಿಯೋ ಹೋಗೋದಿಲ್ಲ. ಈ ಕೆಲಸ ಎನರ್ಜಿ ಆಗ್ಬೇಕು. ಇಲ್ಲ ತಾವು ಮಾಡ್ತಾರ, ನಾವು ಮಾಡ್ತಾ ಇದ್ದೀವಿ, ಎಲ್ಲ ನಾವೇ ಮಾಡ್ತೇವೆ. ಸೋಲಾರ್ ಪ್ಯಾನಲು, ಬಿಲ್ಡಿಂಗು, ಏನಾದ್ರು ದುನಿಯಾ ಫಂಡ್ ಪಡೆದು ಒಂದು ಕಂಪೌಂಡ್ ಮಾಡಿ, ಒಂದು ಕಂಪೌಂಡು, ಆಮೇಲೆ ಪ್ಲೇ ಗ್ರೌಂಡು, ಗಾರ್ಡನ್ನು ಕೊಟ್ಟಿದ್ದು ಸರ್. ಓನ್ಲಿ ಡಿಸೆಂಟಿಂಗ್ ಮಾಡ್ತೀವಿ ಸರ್. ಈಗ ವರ್ಕ್ ನಡೆದ ಸರ್, ಪ್ರೆಸೆಂಟ್ಲಿ ವರ್ಕ್ ಬಟ್ಟೆ ಹಿಂದೆ ಇವು ಕೆಲಸ ಮಾಡಿ ಹೋಗಿದ್ದೀವಿ ನಾವು. ಅವರದೇ ಇದ್ದೀವಿ ಸರ್. ನಮ್ಗೇನು ಬೇರೆ ಮಾಡಿದ್ರೆ ಹಿಂದೆ ದಿಶಾಬಲ್ ಮಾಡಬೇಡ್ರಿ ಸರ್. ದಿಶಾಬಲ್ ಮಾಡಬೇಡ್ರಿ ಸರ್. ಇಲ್ಲ ಹೇಳ್ತಾರೆ ಸರ್ ತಮ್ಮ ಹಾಗೆ ಹಿಂಗೆ ಹೇಳೋದು ಮಾಡಿದ್ರಿ ಮಾಡಿದ್ರಿ ಬೇರೆ ಆಗ್ಬೇಕು, ಹತ್ತೆ ಆಗ್ಬೇಕು, ಹತ್ತೆ ಆಗ್ಬೇಕಾ, 4 ಆಗ್ಬೇಕು ಮಾಡ್ರಿ. ಇಲ್ಲ ಸಸ್ಪೆಂಡು, ಇಲ್ಲಾಂದ್ರೆ ಮುಂದೆ ನೋಟಿಸು. ನಾನು ಬಿಡಲ್ಲ, ನಾವೇ ತಂದೀನಿ. ನಮ್ದೇ ಮನುಷ್ಯ ಪಾಟೀಲು, ಇಲ್ಲ ಮನುಷ್ಯ ಇಲ್ಲ. ಏನ್ರಿ ಪಾಟೀಲ್ ಅವರೇ ಹೋಗ್ತಾರೆ, ಮಾಡಿ ಹೋಗ್ತಾರೆ, ಹೋಗಲ್ಲ. ಕೊಡ್ತಾ ಇದೆ. ಪಿಡಿಒ ಅವರು ರೂಟ್ ತಗೊಂಡು ಹ್ಯಾಂಡಲ್ ಮಾಡ್ಯಾರ. ನಾನು ಹೇಳಿದ್ರೆ ಗ್ರಾಮ ಸಭೆ ಮಾಡಿ ಕೇಳಬೇಕು. ಪಿಡಿಒಗೂ ಯಾವ ತರ ಮಾಡಬೇಕು ಇದೆ, ಜಿಲ್ಲೆನಲ್ಲಿ ಯಾವ ತರ ಮಾಡಬೇಕು ಇದೆ. ನಲ್ಲಿ ಪ್ರಧಾನಮಂತ್ರಿ ಅವರು ಕೇಂದ್ರ ರಾಜ್ಯ ಅವರು ಹೇಳ್ಯಾರ, ಎಲ್ಲಿ ಟ್ಯಾಕ್ಸ್ ಹಾಕ್ತೀರಿ ಊರಿನಲ್ಲಿ ಗ್ರಾಮ ಸಭಾ ಆಗ್ಬೇಕು. ಗ್ರಾಮ ಸಭೆಯಲ್ಲಿ ಇದನ್ನು ಹ್ಯಾಂಡಲ್ ಮಾಡೋರು ಹ್ಯಾಂಡಲ್ ಮಾಡಿದ್ರೆ ಯಾಕೆ ಹಿಂದೆ ಗ್ರಾಮ ಸಭಾ ಪಿಡಿಒ ಹೇಳಿ ಗ್ರಾಮ ಸಭಾ ಫೋಟೋ ತೋರಿಸ್ಬೇಕು. ಅವರಿಗೆ ಮೆಂಬರ್ ಫೋಟೋ ತೋರಿಸ್ತಾರೋ, ಬೇರೆ ಜನ ಫೋಟೋ ತೋರಿಸ್ತಾರಲ್ಲ. ಡಾಬೂರಿ ಮಾಡಬೇಕು, ಊರಲ್ಲಿ ಡಾಬೂರಿ ಹಾಕ್ಬೇಕು, ಎಲ್ಲ ಜನ ಬರಬೇಕು, ಕನೆಕ್ಷನ್ ಎಷ್ಟು ಬರಬೇಕು. ಅವರು ಮಾಡಿಲ್ಲ.
ಬರಬಾರ್ದು ಬರ್ತಾರ ಮಂಗಾಪುರ ನೋಡಪ್ಪ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.